ನೋಡಿ ಸ್ನೇಹಿತರೆ, ಒಂದು ಗ್ರಾಫ್ಟೆಡ್ ಪ್ಲಾಂಟ್ ಯಾವ ಥರ ಇರುತ್ತೆ ಅಂತ ಕೇಳ್ಬೋದು. ನೀವು ಮಾಮೂಲಿ ಪ್ಲಾಂಟ್ ನೋಡಿದ್ದೀರಾ. ಇದು ನೋಡಿ, ಇದು ರೂಸ್ಟಾಕ್. ಇಲ್ಲಿಂದ ಕೆಳಗಡೆ ರೂಸ್ಟಾಕ್ ಅಂತ ಹೇಳ್ತಾರೆ. ಅಂದರೆ ನಾವನ್ನ 695K ಅಂತ ಏನು ರೂಸ್ಟಾಕ್ ವೆರೈಟಿ ಇದೆ ಅದನ್ನು 1 ವರ್ಷ ಬೆಳೆಸ್ತೀವಿ. 1 ವರ್ಷ ಆದಮೇಲೆ ಅದೇನಾಗುತ್ತೆ, ಗ್ರಾಫ್ಟಿಂಗಿಗೆ ಲಾಯಕ್ ಆಗುತ್ತೆ. ನೋಡಿ ಇಲ್ಲಿ ತನಕ ಇದೆಯಲ್ಲ, ಇದು ಈ ಥಿಕ್ನೆಸ್ ಆಗಬೇಕದು. ಅದಾದ್ಮೇಲೆ ಮಾಡ್ತೀವಿ, ಇದು ಸಯಾನ್. ಇದು JWK2 ಸಯಾನ್. ಇದನ್ನ ಏನು ಮಾಡ್ತೀವಿ, ಈ ಕಡ್ಡಿ ಇದೆಯಲ್ಲ ಇದನ್ನ ತಂದು ಇದಕ್ಕೆ ಗ್ರಾಫ್ಟಿಂಗ್ ಮಾಡ್ತೀವಿ. ಗ್ರಾಫ್ಟಿಂಗ್ ಸಕ್ಸಸ್ ಆದಮೇಲೆ 4 ರಿಂದ 8 ತಿಂಗಳು ನಾವು ಹಾರ್ಡ್ನಿಂಗ್ ಮಾಡಬೇಕು. ಸಡನ್ನಾಗಿ ನಾವು ಕೊಡಕ್ಕೆ ಬರಲ್ಲ. ಸೊ ಇದೆಲ್ಲ ರೆಡಿ ಟು ಪ್ಲಾಂಟ್ ಇದೆ. ಇದೆಲ್ಲ ನೋಡಿ, ಒಂದು ಗ್ರಾಫ್ಟೆಡ್ ಗಿಡ ಅಂದರೆ ಈ ಥರ ಇರುತ್ತೆ. ಗ್ರಾಫ್ಟೆಡ್ ಗಿಡದಲ್ಲಿ 2 ಪಾರ್ಟ್, ಒಂದು ರೂಸ್ಟಾಕು, ಇನ್ನೊಂದು ನಮಗೆ ರಿಕ್ವೈರ್ಡ್ ಮೆಟೀರಿಯಲ್. ಇದೇ ರೂಸ್ಟಾಕಿಗೆ ನಾವು A38GR ಮಾಡ್ಬೋದು, QN1R ಮಾಡ್ಬೋದು, JWK2 ಮಾಡ್ಬೋದು, ಅಥವಾ ಇನ್ಯಾವುದೇ ಬೇರೆ ಯಾವುದೇ UMG1 ಅಂತ ಇನ್ನೊಂದು ತುಂಬ ಬಿಗ್ ನಟ್ ಸೈಜ್ ಇದೆ ಅದನ್ನು ಮಾಡ್ಬೋದು. ಸೊ ಈ ಥರ ರೂಸ್ಟಾಕ್ ಬೇರೆ, ಇದು ಬೇರೆ, ಇದು 2 ಪಾರ್ಟ್ ಇರುತ್ತೆ ಇದರಲ್ಲಿ. ಆಮೇಲೆ ಯಾವುದೇ ಕಾರಣಕ್ಕೂ ಇದರಿಂದ ಏನಾದ್ರು ಚಿಗುರು ಬಂದರೆ, ಎಲೆ ಇರಲಿ ಏನು ತೊಂದರೆ ಇಲ್ಲ, ಇದರಿಂದ ಏನಾದ್ರು ಚಿಗುರು ಬಂದರೆ ಆ ಚಿಗುರನ್ನ ನೀವು ಕಟ್ ಮಾಡಬೇಕು. ಕೆಳಗಡೆ ಇದು ಗ್ರೋತ್ ಬಿಡಬಾರ್ದು. ಇಲ್ಲೇನು ಇದ್ರದ್ದು ಏನು ಬರುತ್ತಲ್ಲ, ಇದು ರಿಕ್ವೈರ್ಡ್ ಪಾರ್ಟ್, ನಮಗೆ ರಿಕ್ವೈರ್ಡ್ ವೆರೈಟಿ. ಇದರಿಂದ ಮಾತ್ರ ನಾವು ಗ್ರೋತ್ನ ಅಲೋ ಮಾಡಬೇಕು. ಇದು ಮೆಕಡೋಮಿಯಾ ನಟ್. ಇದು ತುಂಬ ಹಾರ್ಡ್ ನಟ್. ಇದು ವೆರಿ ಡಿಫಿಕಲ್ಟ್ ಟು ಓಪನ್, ಕ್ರ್ಯಾಕ್ ಮಾಡೋದು ತುಂಬ ಕಷ್ಟ. ಇದು ಬಂದ್ಬಿಟ್ಟು 695K ವೆರೈಟಿ. ಈ ಸಲ ನಾನು ಸೀಡಿಗೆ ತಂದಾಗ ನಾನೇ ಪ್ರೋಸೆಸ್ ಮಾಡಿದೆ. ಪ್ರೋಸೆಸ್ ಮಾಡೋದು ವೆರಿ ಸಿಂಪಲ್. ನೋಡಿ, ಬಿಸಿಲಲ್ಲಿ ಒಣಗಿಸ್ದೆ ಸ್ವಲ್ಪ. ಅದಾದಮೇಲೆ ನಮ್ಮ ಮನೆಯಲ್ಲಿ ಮೈಕ್ರೋವೇವ್ ಓವನ್ ಇದೆಯಲ್ಲ ಅದರಲ್ಲಿ ರೋಸ್ಟ್ ಮಾಡಿದ್ದೀನಿ. ಹೆಚ್ಚು ಕಮ್ಮಿ 4 ರಿಂದ 5 ನಿಮಿಷ ಬೇಕು ಒಂದು ಸ್ವಲ್ಪ ನಾವು ನಮ್ಮ ಮನೆಯಲ್ಲಿ ಮೈಕ್ರೋವೇವ್ ಓವನಲ್ಲಿ ಮಾಡೋಕ್ಕೆ. ನೋಡಿ ಇದು ಇದೆಯಲ್ಲ, ಇದು ನಟ್ ಕ್ರ್ಯಾಕಿಂಗ್ ಮಿಷಿನ್ ಅಂತ ಇದೆ, ಮ್ಯಾನ್ಯುಯಲ್ ನಟ್ ಕ್ರ್ಯಾಕಿಂಗ್ ಮಿಷಿನ್. ನೋಡಿ ಇದು ಹೊಲಿಗೆ ಮಿಷಿನ್ ಥರ ಇದೆ. ಇದು ಆಕ್ಸೆಂಟ್ರಿಕ್ ಮೂವ್ಮೆಂಟ್ ಇರುತ್ತೆ. ಒಂದು ರೊಟೇಷನ್ಗೆ ಒಂದು ಸಲ ಮೇಲೆ ಕೆಳಗೆ ಬರುತ್ತೆ. ಕೆಳಗಡೆ ಒಂದು ಬ್ಲೇಡ್ ಕೊಟ್ಟಿದ್ದಾನೆ, ಹೈ ಟೆನ್ಸಲ್ ಬ್ಲೇಡು. ನೋಡಿ ಇದನ್ನು ಓಪನ್ ಮಾಡೋದು ತೋರಿಸ್ತೀನಿ. ಇದು ಕ್ಲೀವೇಜ್ ಪಾಯಿಂಟ್ ಬಂದು ಈ ಥರ ಇರುತ್ತೆ. ಇದು ಕ್ಲೀವೇಜ್ ಪಾಯಿಂಟ್. ಇದು ತೊಟ್ಟು, ಇದು ತುದಿ. ತೊಟ್ಟು ತುದಿ ಮಧ್ಯೆ ನಾವು ಇಟ್ಕೋಬೇಕು. ಇಟ್ಕೊಂಡು ಓಪನ್ ಆಯಿತು. ಓಪನ್ ಆದಮೇಲೆ ಇದಕ್ಕೊಂದು ಸಣ್ಣದೊಂದು ಟೂಲ್ ಕೊಟ್ಟಿದ್ದಾರೆ. ನೋಡಿ, ಇದೆ ಒಳಗಡೆ ಕಾರ್ನರ್ ಈ ಥರ ಇದೆ. ನೋಡಿ ಇಲ್ಲಿ ಕಪ್ಪಿರೋದು ರೋಸ್ಟ್ ಆಗಿರುತ್ತೆ. ರೋಸ್ಟ್ ಆಗಿರೋದಕ್ಕೆ ಈ ಥರ ಬ್ಲ್ಯಾಕ್ ಕಲರ್ ಆಗಿದೆ. ತಿನ್ನಿ ಅದನ್ನು. ಮೇಡಮ್, ನಾನು ಹೇಳ್ತಿರೋದು ನನ್ನ ಪರ್ಪಸಿಗೆ ನಾನು ಮಾಡಿರೋದಷ್ಟೇ, ಆಯಿತಾ. ಇದು ಮಾಡೋದಕ್ಕೆ ಇಂಡಸ್ಟ್ರಿ ಲೆವೆಲಲ್ಲಿ ಓವನ್ಸ್ ಬರುತ್ತೆ, ರೋಸ್ಟರ್ಸ್ ಬರುತ್ತೆ. ಕಾಫಿ ರೋಸ್ಟರ್ಸ್ ಕೇಳಿದ್ರೆ ನೀವು, ಎಲ್ಲ ಊರಲ್ಲೂ ಇರುತ್ತೆ ಕಾಫಿ ರೋಸ್ಟರ್. ಅದೇ ಥರ ನಿಮಗೆ 20-30 ಸಾವಿರ 50 ಸಾವಿರಕ್ಕೆ 1 ಲಕ್ಷಕ್ಕೆ ನಿಮಗೆ ದೊಡ್ಡ ಕೆಪಾಸಿಟಿದು ನಿಮಗೆ ಕಾಫಿ ರೋಸ್ಟರೇ ಬರುತ್ತೆ. ಸೊ ಆ ಕಾಫಿ ರೋಸ್ಟರಿಂದ ನೀವು ಮಾಡ್ಬೋದು. ಇದನ್ನು ತುಂಬ ಸಿಂಪಲ್ ನೋಡಿ. ಆಮೇಲೆ ಇದು ಮ್ಯಾನ್ಯಲ್. ಇರೋದೊಂದು ವಿಡಿಯೋ ತೋರಿಸ್ತೀನಿ. ವಿಯೆಟ್ನಾಮಲ್ಲಿರೋದು 1 ಗಂಟೆಗೆ 1 ವುಮನ್ ವರ್ಕರ್ 150 ರಿಂದ 200 kg ಈ ಥರ ನಟ್ಸ್ ಇದೆಯಲ್ಲ ಇದನ್ನು ಪ್ರೋಸೆಸ್ ಮಾಡ್ತಾರೆ. ನಿಮಗೆ ವಿಡಿಯೋ ತೋರಿಸ್ತೀನಿ. ಈಗ ಅಡಿಕೆನೇ ಸುಲಿತಾರೆ. ಇದು ಅಡಿಕೆಗಿನ್ನ ಹೈ ವ್ಯಾಲ್ಯೂ ಕ್ರಾಪ್ ಇದು. ಅದರಿಂದ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಇಲ್ಲ ನಿಮಗೆ ಆಟೋಮೆಟಿಕ್ ಮಿಷಿನ್ ಬೇಕಂದ್ರೆ ಆಟೋಮೆಟಿಕ್ ಮಿಷಿನ್ ಇದೆ, ಅದು ನಿಮಗೆ ವಿಡಿಯೋ ತೋರಿಸ್ತೀನಿ. ಆಟೋಮೆಟಿಕ್ ಕರ್ನಲ್ ಸಪ್ರೇಟಿಂಗ್ ಮಿಷಿನ್ ಅಂತ ಹೇಳ್ತಾರೆ. ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನಿಧಾನ ಆಗ್ತಾ ಇದೆ ಅಷ್ಟೇ. ಅವ್ರು ಪಟ 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 ಮಾಡ್ತಾರೆ. ತೊಳಿತೀನಿ ನೋಡಿ. ಇದು ನಟ್ ಸೈಜ್ ಜಾಸ್ತಿ ಇದೆ, ತುಂಬ ಈಸಿ. 150 ರಿಂದ 200 kg ಪ್ರೋಸೆಸ್ ಮಾಡೋದು ನೋಡಿದ್ದೀನಿ ನಾನು ವಿಯೆಟ್ನಾಮಲ್ಲಿ. ಬಿಸ್ನೆಸ್ ಮಾಡೋಣ. ಆಫರ್ ಕ್ಲೋಸಸ್ ಸೂನ್.